ಪೀಟರ್ ಇದು ಸುಕೇಶ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ರಾಜೇಶ್ ಧ್ರುವ, ಜಾನ್ವಿ ರಾಯರ ಇನ್ನು ಮುಂತಾದವರು ಲೀಡಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು. ಇದೊಂದು ರೂಟೆಡ್ ಕತೆ, ನಮ್ಮ ಮಣ್ಣಿನ ಕಥೆಯನ್ನ ಈ ಸಿನಿಮಾ ನಮ್ಮ ಮುಂದೆ ತರ್ತಾ ಇದ್ದು, ಇದರ ಟೀಸರ್ ನೋಡಿದಾಗ ನಮ್ಗೆ ಏನ್ ಅನಿಸ್ತು, ಇದರಿಂದ ಏನೆಲ್ಲ ನಿರೀಕ್ಷೆಗಳು ನನಗೆ ಹುಟ್ಕೊಂಡ್ವು, ಏನೇನ್ ಇಷ್ಟ ಆಯ್ತು ಎಲ್ಲವನ್ನ ಈ ಟೀಸರ್ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಟೀಸರ್ ನೋಡಿದ ನನಗೆ ಮೊದಲು ಕಣ್ಸೆಳೆದಿದ್ದು ಇಲ್ಲಿನ ವಿಜುವಲ್ಸ್. ಫ್ರೇಮ್ಸ್ ನಲ್ಲಿ ಡೀಟೇಲಿಂಗ್ ಆಗಿರ್ಬೋದು, ಅದನ್ನ ವಿಜುವಲಿ ಸೆಟ್ ಮಾಡಿರುವಂತಹ ರೀತಿ ಇರ್ಬೋದು, ಯಾರ ಅಟೆನ್ಷನ್ ಬೇಕಾದ್ರೂ ಈಸಿಯಾಗಿ ತನ್ನತ್ತ ಸೆಳ್ಕೊಳ್ತವೆ ಅಂತ ಅನಿಸ್ತು. ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಕಾಣಿಸ್ತದೆ. ತೀರಾ ದೊಡ್ಡ ಸ್ಕೇಲ್ ಅಲ್ಲದೆ ಹೋದ್ರು ಒಂದು ಮಿಡ್ ರೇಂಜ್ ಸ್ಕೇಲ್ ನಲ್ಲಿ ಸಿನಿಮಾ ಮೂಡ್ ಬಂದಿದೆ ಅನ್ನೋ ಹಿಂಟ್ ಅನ್ನ ಟೀಸರ್ ಕೊಟ್ಟಿದೆ. ಇಲ್ಲಿ ಕೇಳೋದಕ್ಕೆ ಸಿಕ್ಕಂತಹ ಸೌಂಡ್ ಎಫೆಕ್ಟ್ಸ್ ಬಗ್ಗೆ ನಾನು ಮೆನ್ಷನ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ರೆಗ್ಯುಲರ್ ಸಿನಿಮಾದಲ್ಲಿ ಕೇಳುವಂತಹ ಸೌಂಡ್ ಡಿಸೈನು ಇಲ್ಲಿ ಇಲ್ವೇ ಇಲ್ಲ. ಅಲ್ಲಿನ ಇಂಟೆನ್ಸಿಟಿಯನ್ನ, ಸನ್ನಿವೇಶಗಳ ನಿಗೂಢತೆಯನ್ನ ಬೇರೆ ಬೇರೆ ಬಗೆಯ ಸೌಂಡ್ ಎಫೆಕ್ಟ್ಸ್ ನಿಂದ ಎನ್ಹಾನ್ಸ್ ಮಾಡಿದ್ದಾರೆ. ಅಂಡ್ ಅವನ್ನ ಎಸ್ಪೆಷಲಿ ಹೆಡ್ಫೋನ್ಸ್ ಹಾಕಿ ಕೇಳಿದ್ರೆ ಅವು ಕೊಡುವಂತಹ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಒಂದು ನೊಣ ಬರುತ್ತೆ, ಆ ನೊಣದ ಶಬ್ದ, ಬತ್ತಿ ಆಫ್ ಆದಾಗ ಬರುವಂತಹ ಶಬ್ದ, ಚಂಡೆಯನ್ನ ಬಳಸ್ಕೊಂಡಿರುವಂತಹ ರೀತಿ ಎಲ್ಲವೂ ಬ್ರಿಲಿಯಂಟ್ ಆಗಿ ಮೂಡ್ ಬಂದಿದೆ. ಅಂಡ್ ಹೋಪ್ಫುಲಿ ಇದು ಥ್ರೂ ಔಟ್ ದ ಫಿಲಂ ಕ್ಯಾರಿ ಆಗಿದೆ ಅಂತ ಅನ್ಕೋತೀನಿ. ನಾನು ಇದರ ಪ್ರೊಡಕ್ಷನ್ ಡಿಸೈನ್ ಹಾಗೂ ವಿಜುವಲ್ಸ್ ಬಗ್ಗೆ ಇಲ್ಲಿ ಮೇಲ್ ಮಾತನಾಡಿದ್ದೆ. ಅಂಡ್ ಅವು ಅಷ್ಟು ಚೆನ್ನಾಗಿ ಮೂಡ್ ಬರೋದಕ್ಕೆ ಕಾರಣ ಇಲ್ಲಿನ ಕ್ಯಾಮ್ರಾ ವರ್ಕ್. ಇರೋ ಚೌಕಟ್ನಲ್ಲಿ ಏನೆಲ್ಲ ಎಫರ್ಟು ಕ್ಯಾಮ್ರಾ ವರ್ಕ್ ಇಂದ ಬರಬೇಕಿತ್ತೋ ಅದು ಖಂಡಿತ ಬಂದಿದೆ. ಅಂಡ್ ಅದರಿಂದ ಎಂಡ್ ಪ್ರಾಡಕ್ಟ್ ಪಾಲಿಶಿಂಗ್ ಆಗಿ ಕೂಡ ಕಾಣಿಸ್ತಿದೆ. ಹೋಪ್ಫುಲಿ ಇನ್ನಷ್ಟು ಸೊಗಸಾದ ಫ್ರೇಮ್ಸ್ ನ ನಾವು ಸಿನಿಮಾದಲ್ಲಿ ನೋಡಬಹುದು ಅಂತ ಕಾಣುತ್ತೆ. ಎಡಿಟಿಂಗ್ ಅನ್ನೋದು ಟೀಸರ್ ಆಗ್ಲಿ ಟ್ರೈಲರ್ ಆಗ್ಲಿ ಯಾವಾಗ್ಲೂ ಆನ್ ಪಾಯಿಂಟ್ ಇರಬೇಕು. ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತಹ ಡೈರೆಕ್ಟರ್ ಟ್ರೈಲರ್ ಟೀಸರ್ಗೂ ನಿರ್ದೇಶನ ಮಾಡಲೇಬೇಕು. ಅಂಡ್ ಅಫ್ ಕೋರ್ಸ್ ಅದು ತಪ್ಪಿದ್ದಲ್ಲ. ಅಂಡ್ ಈ ಒಂದು ಎಡಿಟಿಂಗ್ ನಲ್ಲೇ ನನಗೆ ಟೀಸರು ಜಾಸ್ತಿ ಇಂಪ್ರೆಸ್ ಮಾಡಿದ್ದು. ಪಾತ್ರಗಳನ್ನ ನಮ್ಗೆ ಪರಿಚಯ ಮಾಡ್ಕೊಡ್ತಾ ಕತೆ ಯಾವ ಝೋನ್ ನಲ್ಲಿ ಇರುತ್ತೆ ಅನ್ನುವಂತಹ ಐಡಿಯಾ ಕೊಡ್ತಾ ಟೀಸರ್ ಎಂಡ್ ಆಗುತ್ತೆ. ಅಂಡ್ ಕತೆಯ ಕೋರ್ ಪ್ಲಾಟ್ ಪಾಯಿಂಟ್ ಅನ್ನ ಇಲ್ಲಿ ಬಿಟ್ಕೊಟ್ಟಿಲ್ಲ. ಟೀಸರ್ ನಲ್ಲಿ ನಮ್ಗೆ ಅವರು ಕಟ್ಟಿರುವಂತಹ ಪ್ರಪಂಚಕ್ಕೆ ಪರಿಚಯಿಸ್ತಾರೆ. ಅಂಡ್ ಆ ಚೌಕಟ್ ಒಳಗೆ ಕತೆ ಇರಬಹುದು ಅನ್ನೋದು ನನ್ನ ಊಹೆ. ಇನ್ನು ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಡಿಫ್ರೆಂಟ್ ಆಗಿದೆ. ಬರ್ತಿದ್ದ ಫ್ರೇಮ್ಸ್ಗೆ ಬೇರೆ ಬೇರೆ ಸೌಂಡ್ ಎಫೆಕ್ಟ್ ಗಳು ಸಹಾಯ ಮಾಡಿದೆ. ಆದ್ರೆ ಒಂದು ಪ್ರಾಪರ್ BGM ಇದ್ದಿದ್ರೆ ಅದರ ಅನುಭವವನ್ನ ಇನ್ನೂ ಉತ್ತಮಗೊಳಿಸ್ತಿತ್ತು ಅನ್ನೋದು ನಮ್ಮ ಒಪಿನಿಯನ್. ಖಡಕ್ ಆಗಿ ಹೇಳೋದಾದ್ರೆ ಇಟ್ ಇಸ್ ಎ ಗುಡ್ ಟೀಸರ್. ಒಂದು ಟೀಸರ್ ಸಿನಿಮಾಗೆ ಪುಷ್ ಕೊಡಬೇಕು, ಹೈಪ್ ಅನ್ನ ಜನರೇಟ್ ಮಾಡಬೇಕು. ಅಂಡ್ ಈ ಪುಷ್ ಅನ್ನ ಕೊಡಬೇಕಾದಂತಹ ಎಲಿಮೆಂಟ್ಸ್ ಗಳು ಇಲ್ಲಿ ಸಾಕಷ್ಟಿವೆ. ನೀವು ಕೂಡ ಒಂದು ಬಾರಿ ಟೀಸರ್ ಅನ್ನ ನೋಡಿ. ಈ ತರದ ಪ್ರಯತ್ನಗಳು ಕಂಟಿನ್ಯೂಸ್ ಆಗಿ ಆಗ್ತಾ ಇರಬೇಕು ಅಂದ್ರೆ ನೀವು ಆದಷ್ಟು ಇವುಗಳನ್ನ ಎಂಕರೇಜ್ ಮಾಡಬೇಕು ಅಂತ ಹೇಳ್ತೀನಿ. ಅಂಡ್ ಡೆಫಿನೆಟ್ಲಿ ನೀವು ಈ ಟೀಸರ್ ನ ನೋಡೋದಕ್ಕೆ ಸ್ಪೆಂಡ್ ಮಾಡುವಂತಹ ಟೈಮು ಪೈ ಟು ಪೈ ವರ್ತ್ ಅಂತ ಹೇಳ್ತೀನಿ. ಇದಾಗಿತ್ತು ಪೀಟರ್ ಸಿನಿಮಾದ ಟೀಸರ್ ರಿವ್ಯೂ. ನಿಮಗೆ ಈ ಟೀಸರ್ ನೋಡಿದ ಮೇಲೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.